ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ನಾವು ನಂಜನಗೂಡನ್ನ ದೇವ್ರ ದರ್ಶನ ಯಾವ ರೀತಿ ಮಾಡಿದ್ವಿ ಅನ್ನೋದು ನೋಡಿದ್ರಿ. ಈಗ ನಾವು ರೂಮ್ ಸಿಕ್ಕಿಲ್ಲ ಅಂತ ಹೇಳಿ ನಮ್ಮ ಬಾಬಂಗೆ ತುಂಬಾ ಆಸೆ ಇತ್ತು ನಂಜನಗೂಡಲ್ಲಿ ಇರಬೇಕು ಅಂತ. ಬಟ್ ಏನು ಮಾಡಿದ್ರು, ರೂಮ್ ಸಿಕ್ಕಿಲ್ಲ. ಮತ್ತು ರೂಮ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ರೂಮ್ ಚೆನ್ನಾಗಿಲ್ಲ ಅಂತ ಹೇಳಿ ಅಲ್ಲಿಂದ ನಾವು ಈಗ ಹೊರಟಿರೋದು ಚಾಮುಂಡಿ ಬೆಟ್ಟಕ್ಕೆ. ಆ್ಯಕ್ಚುಲಿ ಈ ದೇವಿ ದರ್ಶನದ ಪ್ಲ್ಯಾನೇ ಇರಲಿಲ್ಲ ನಮಗೆ. ನೋಡಿ, ಅದು ಹಾಗೆ ಒಂದು ಕಳ್ಕೊತೀವಿ ಅಂತ ಹೇಳಿದ್ರೆ ಒಂದು ಪಡ್ಕೋತೀವಿ ಅನ್ನೋದು ಈ ಒಂದು ಕಾರಣಕ್ಕೇ. ಯಾಕಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಥವಾ ದೇವಿ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಸರಿ ನಡಿ ಹೋಗಿ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಸೀದಾ ಮನೆಗೆ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ವ್ಯೂ ಮಾತ್ರ ಸಂಜೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅರ್ಧ ಜನ ಅದನ್ನು ನೋಡೋಕ್ಕೇ ಹಂಗೆ ನಿಂತಿದ್ರು ರೋಡ್ಗಳಲ್ಲಿ. ಒಬ್ರಿಗೂ ಒಂದು ಸ್ವಲ್ಪನೂ ಭಯ ಇಲ್ಲ, ಆ ರೇಂಜಿಗೆ ನಿಂತಿದ್ರು ಅಂತಲೇ ಹೇಳ್ಬೋದು. ಗೊತ್ತೇ ಇದೆಯಲ್ಲ, ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಪ್ರತಿಯೊಂದು ರೂಲ್ಸು ಸಹ ಚೇಂಜ್ ಆಗಿದೆ. ಮೊದಲು ದೇವಸ್ಥಾನ ಮಹಿಷಾಸುರ ಹತ್ರನೇ ಬಿಡ್ತಾಯಿದ್ರು ಕಾರ್ಗಳನ್ನ, ಈಗ ಸಪ್ರೇಟ್ ಅದಕ್ಕೆ ಅಂತ ಪಾರ್ಕಿಂಗು ಎಲ್ಲ ಮಾಡಿದ್ದಾರೆ. ಮಾಲ್ಗಳಲ್ಲಿ ಪಾರ್ಕಿಂಗ್ ಇರುತ್ತಲ್ಲ, ಆ ರೀತಿ ಒಂದ್ರ ಮೇಲೆ ಪಾರ್ಕಿಂಗ್ ಸಹ ಇತ್ತು. ಇನ್ನು ಗೊತ್ತೇ ಇದೆಯಲ್ಲ, ಈ ರೀತಿ ಅಂಗಡಿಗಳ ಮುಂದೆ ಹೋದರೆ ಮಕ್ಕಳು ಕೇಳೋವಂತಹ ರೀತಿ. ಚೀಕು ಫುಲ್ ಮಳೆಯಲ್ಲೇ ಆಟ ಆಡಿ ಫುಲ್ ನಿಂದೋಗಿದ್ದ ಅಂತ ಹೇಳಿ ಅವ್ನ ಡ್ರೆಸ್ ಚೇಂಜ್ ಮಾಡಿ ನಾವು ಸಹ ಸರಿ ಬಾಪ ಹೋಗೋಣ ಅಂತ ಹೇಳಿ ಚಾಮುಂಡಿ ದೇವಿ ದರ್ಶನ ಮಾಡೋಕ್ಕೆ ಹೊರಟ್ವಿ. ಹೊರಡೋಕ್ಕಿಂತ ಮಧ್ಯದಲ್ಲಿ ಚೀಕು ಅದು ಬೇಕು ಇದು ಬೇಕು ಅಂದ್ಕೊಂಡು ಹೋದ. ರಶ್ ಅಂತೂ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಶನಿವಾರ ಅಲ್ವಾ, ಹೇಗೆ ನಂಜನಗೂಡಲ್ಲಿ ರಶ್ ಇರಲಿಲ್ಲ, ಇಲ್ಲೂ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ಶು ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ 200 ಟಿಕೆಟ್ ತೊಗೊಂಡಿದ್ದು ನಾವು. ಆ್ಯಕ್ಚುಲಿ 200 ರೂಪಾಯಿ ಟಿಕೆಟ್ ಒಬ್ರಿಗೆ, ಎಲ್ರಿಗೂ ಅಲ್ಲ, 200 ರೂಪಾಯಿ ಒಬ್ರಿಗೆ. ಅಮ್ಮಂಗೆ ಮಾತ್ರ 60 ಅಬೋವ್ ಆಗಿರೋದ್ರಿಂದ ಅವ್ರಿಗೆ ಫ್ರೀ ದರ್ಶನ. ನನಗೆ ಮಕ್ಕಳಿಗೆ ಫ್ರೀ, ನಮ್ಮ ಏನಂದರೆ ನನಗೆ, ಭಾವನಿಗೆ ಹಾಗೆ ಚಿನ್ನುಗೆ ಅಕ್ಕಂಗೆಲ್ಲ ತೊಗೊಂಡು ಟೋಟಲ್ ಎಷ್ಟಾಯಿತು, 800 ರುಪೀಸ್ ಆಯಿತು. ದರ್ಶನ ಮಾಡಿದ್ವಿ. 200 ರೂಪಾಯಿ ಟಿಕೆಟ್ ಕೊಟ್ಟರು ಸಹ ದರ್ಶನ ತುಂಬಾ ಲೇಟಾಗಿ ಮಾಡಿಸಿದ್ರು ಅಂತ ಹೇಳ್ಬೋದು. ಆ ಒಂದು ಸಿಸ್ಟಮ್ ಇಷ್ಟ ಆಗಿಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಬೇಗ ದರ್ಶನ ಮಾಡಿಸಿದ್ರೆ ಒಳ್ಳೆಯದು, ಮಕ್ಕಳಿಗೆಲ್ಲ ಇಟ್ಕೊಂಡಿರ್ತಾರೆ, ಬೇಗ ಆಗಲಿ ಅಂತಲೇ ಈ ರೀತಿ ಮಾಡೋದು. ಡಿಮ್ಯಾಂಡ್ಗಳು ಜಾಸ್ತಿ ಆಗೋಗಿರುತ್ತಲ್ವಾ, ಅದಕ್ಕೆ ಅಲ್ಲಿ ಸ್ವಲ್ಪ ಚುರುಮುರಿ ತಿಂದ್ಕೊಂಡು, ಅಮ್ಮ ಚುರುಮುರಿ ತಿನ್ನೋಂತ ಅವ್ರಿಗೆ ಕಾರ್ನ್ ಕಟ್ಸಿ ಇಲ್ಲಿ ಬಂದ್ವಿ. ಇಲ್ಲಿ ಅವನು ಬಿಡಲಿಲ್ಲ ಅಂತ ಹೇಳಿ ಒಂದು ಸ್ಕೂಟ್ರನ್ನ ಕೊಡಿಸಿದ್ವಿ. ಅದು ಪೀಸು ಮನೆಗೆ ಬರೋ ಅಷ್ಟರಲ್ಲೇ ಪೀಸ್ ಆಗೋಯಿತು. ಇನ್ನು ಉಲ್ಲಾಸ್ಗೆ ಯೂನೋ ಕಾರ್ಡ್ಸ್ ಬೇಕು ಅಂತ ಹೇಳ್ತಾ ಅವನಿಗೆ ಯೂನೋ ಕಾರ್ಡ್ಸ್ನ ಕೊಡಿಸ್ಕೊಂಡು, ನನ್ನ ಮಗ ಏನು ಹೇಳ್ತಿದ್ದಾನೆ ಗೊತ್ತಾ, ಮಮ್ಮಿ ಇದರಲ್ಲಿ ನಾನು, ನೀನು, ಉಲ್ಲಾಸು, ಪಪ್ಪ ಕುತ್ಕೊಂಡು ಹೋಗೋಣ, ದೊಡ್ಡಮ್ಮಂಗೆ ನಾನು ಇದರಲ್ಲಿ ಆಫೀಸಿಗೆ ಬಿಡ್ತೀನಿ, ಪೆಟ್ರೋಲ್ ಹಾಕೋತೀರಿ. ಹೀಗೆ ಅವನ ಕಾನ್ವರ್ಸೇಷನ್ ಶುರು ಆಯಿತು. ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಹಾಗೆ ಕೆಳಗಡೆ ಬೆಟ್ಟಕ್ಕೆ ಇಳಿದ್ವಿ. ತುಂಬ ಕತ್ತಲೆ ಆಗೋಗಿತ್ತು ನೋಡಿ. ನಾವು ಬರಬೇಕಾದ್ರೆ ಎಷ್ಟು ಬೆಳಕಿತ್ತು, ಆ ಕತ್ತಲೆಲ್ಲೂ ಜನ ಹೇಗೆ ನಿಂತ್ಕೊಂಡು ವ್ಯೂಸ್ಗಳನ್ನ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಅನ್ನೋದಕ್ಕಿಂತ ಒಂದು ರೀತಿ ಭಯ. ಎಲ್ಲಿ ಯಾರಿಗೆ ಏನಾಗುತ್ತೋ, ಆ ಕತ್ಲಲ್ಲಿ ಯಾರಿಗೆ ಹೆಂಗೆ ಹೊಡ್ಕೊಂಡು ಹೋದ್ರೂ ಸಹ ಗೊತ್ತಾಗಲ್ಲ. ಅಷ್ಟು ಧೈರ್ಯದಲ್ಲಿ ಆ ಒಂದು ಲೈಟಿಂಗ್ಸ್, ಮೈಸೂರು ಲೈಟಿಂಗ್ಸ್ಗಳನ್ನ ನೋಡೋಕೆ ನಿಂತಿದ್ದಾರಲ್ಲ ಅಂತ ಒಂದು ಕಡೆ ಬೇಜಾರು ಅಷ್ಟೇ. ಇದೆಲ್ಲ ಆದಮೇಲೆ ಒಳ್ಳೆ ದರ್ಶನ ಅಂತೂ ಆಯಿತು. ಲೇಟಾಗಿ ದರ್ಶನ ಕೊಟ್ಟರು ಆ ದೇವಿ ಮುಂದೆ ನಾವು ಒಂದು 5ರಿಂದ 10 ನಿಮಿಷ ನಿಂತ್ಕೊಳ್ಳುವಂತಹ ಅವಕಾಶ ಸಹ ಸಿಕ್ತು. ಅಷ್ಟೇ ಅಲ್ಲದೆ ದೇವಿ ಕುಂಕುಮನೂ ಸಹ ಒಂದು ಏನಂತಾರೆ ಭಕ್ತೆ, ಅವ್ರೂ ಸಹ ಅವರು ಮಡ್ಲಕ್ಕಿ ತುಂಬಿದ್ರಂತೆ. ಅದರಲ್ಲಿ ದೇವಿ ಹತ್ರ ಇರುವಂತಹ ಕುಂಕುಮ ಅರ್ಚನೆ ಇತ್ತು, ಕುಂಕುಮ ಕೊಟ್ಟಿದ್ರು, ಅದೂ ಸಹ ಸಿಕ್ತು. ಎಲ್ಲ ನೋಡಿ ಯಾವುದೇ ರೀತಿಯಾದಂತಹ ಪವಾಡಗಳು ನಡೆಯುತ್ತೆ ಅನ್ನೋದಕ್ಕೆ ಈ ಒಂದು ಕೆಲವೊಂದು ಚಿಕ್ಕ ಒಂದು ರೀಸನ್ಗಳೇ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ದರ್ಶನ ಆಯ್ತಲ್ಲ, ಇನ್ನೇನು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ನಾವು ಮೈಸೂರು ಬೆಟ್ಟದಿಂದ, ಅಂದರೆ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ವಿ. ಅಲ್ಲಿಯಂಥ ಸಂದರ್ಭದಲ್ಲಿ ಅಲ್ಲೇ ಮೈಸೂರು ಪಾಕ್ ರೆಡಿ ಮಾಡೋದು ಇರುತ್ತಲ್ವ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಮೈಸೂರು ಅಂದರೆ ಮೈಸೂರು ಪಾಕ್ಗೆ ಫೇಮಸ್ಸು ಅಂತ. ಬನ್ನಿ ಹೋಗಿ ನೋಡ್ಕೊಂಡು ಹೋಗೋಣ, ಮೈಸೂರು ಪಾಕ್ ತಿನ್ನೋಣ ಅಂತ ಹೇಳಿ ಹೊರಟ್ವಿ ಅಂತಲೇ ಹೇಳ್ಬೋದು. ನೋಡಿ, ಇದೆ ವರ್ಡ್ ಆಫ್ ಮೈಸೂರು ಪಾಕ್. ಆಲ್ಮೋಸ್ಟ್ ಇದು ಮಾಡಿ ಸುಮಾರು ಒಂದು 4-5 ವರ್ಷ ಅಥವಾ 2-3 ವರ್ಷ ಆಗಿರ್ಬೋದೇನೋ. ಮೊದಲು ನಾವು ಸ್ವೀಟ್ ಅಂಗಡಿಗೆ ಹೋಗಿ ತೊಗೋಬೇಕಿತ್ತು, ಬಟ್ ಇಲ್ಲಿ ಎಲ್ಲ ರೀತಿಯಾದಂತಹ ಎಲ್ಲ ಫ್ಲೇವರ್ ಮೈಸೂರು ಪಾಕ್ ಇತ್ತು. ನಮಗೇನಪ್ಪ ಅಂತ ಹೇಳಿದ್ರೆ ತುಂಬಾ ಸ್ವೀಟ್ ಅಂತ ಅನ್ನಿಸ್ಬಿಟ್ಟು, ಇದು ನೋಡಿ ಮೈಸೂರು ಪಾಕ್ ಅಲ್ಲೇ ಬಿಸಿ ಬಿಸಿಯಾಗಿ ರೆಡಿ ಮಾಡ್ತಿರುವಂತಹ
ಪ್ರೊಸೀಜರ್ ಇದೆಲ್ಲ. ಸೊ ಅಲ್ಲೇ ಸಹ ರೆಡಿ ಮಾಡ್ತಾಯಿದ್ರು. ನಾವು ಮೊದಲಿಗೆ ಇದನ್ನು ತಿಂದ್ವಿ, ಅದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದನ್ನು ತಿಂದಾದಮೇಲೆ ಮೈಸೂರು ಪಾಕು ಸಹ ತೊಗೊಳ್ಳೋಣ ಅಂತ ಹೇಳಿ ನಾವು ಸಹ ಅಲ್ಲಿ ಒಂದು ಅರ್ಧ kg ಮೈಸೂರು ಪಾಕು ತೊಗೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಏನಂತಾರೆ, ವೆರೈಟಿ ಮೈಸೂರು ಪಾಕು ಅಲ್ವಾ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವೀಟ್ ಜಾಸ್ತಿ ಅನಿಸುತ್ತೆ. ನೋಡಿ, ಮ್ಯಾಂಗೋ ಮೈಸೂರು ಪಾಕು, ಹಾಗೆ ಜಾಗ್ರಿ ಮಿಲೆಟ್ ಮೈಸೂರು ಪಾಕು, ಆಮೇಲೆ ಮಿಲ್ಕ್ ಮೈಸೂರು ಪಾಕು, ಈ ರೀತಿ ವೆರೈಟಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಕಾಜು ಮೈಸೂರು ಪಾಕು, ಈ ರೀತಿ ತುಂಬಾ ವೆರೈಟೀಸ್ ಇದೆ. ಇಷ್ಟಪಟ್ಟು ತಿನ್ನೋರು, ಸ್ವೀಟ್ ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ. ಸೊ ನಾವು ಸಹ ಅಲ್ಲಿ ತೊಗೊಂಡು ಬಂದ್ವಿ. ನೋಡಿ, ಇದನ್ನೆಲ್ಲ ನಾವು ತಿಂದಾದಮೇಲೆ ಮೈಸೂರು ಪಾಕು ಪಾರ್ಸೆಲ್ ತೊಗೊಂಡು ಮನೆ ಕಡೆಗೆ ಹೊರಡೋಕ್ಕಿಂತ ಮುಂಚೆ ಊಟ ಮಾಡಲೇಬೇಕಲ್ವಾ. ಸೊ ಊಟಕ್ಕೂ ಸಹ ನೆನೆಸಿದ್ವಿ. ನಾವು ತೊಗೊಂಡಿದ್ದು ಇದು ಆ್ಯಕ್ಚುಲಿ ಮಾಮೂಲಿ ಮೈಸೂರು ಪಾಕು ತೊಗೊಂಡ್ವಿ. ಸೊ ಅಮ್ಮ ಇಲ್ಲಿ ಮೈಸೂರು ಸಿಲ್ಕ್ ಸೀರೆ ಬರ್ತೀನಿ ಎಕ್ಸ್ಚೇಂಜ್ ಇದೆಯಾ ಅಂತ ಹೋದರು. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ತೊಗೊಬೇಡ ಅಂತ. ಅವರು ಎಕ್ಸ್ಚೇಂಜ್ ಇಲ್ಲ, ಓನ್ಲಿ ಕ್ಯಾಶ್ ಅಂತ ಹೇಳಿದ್ರಂತೆ. ಸರಿ ಆಯಿತು ಬಿಡು ಅಂತ ಹೇಳಿ ಬಂದ್ವಿ. ಈ ಒಂದು ಹೋಟ್ಲು ನಾವು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ, ಅದಕ್ಕೆ ಈ ಸತಿ ಇಲ್ಲೇ ಊಟ ಮಾಡಬೇಕು ಅಂತ ಹೇಳಿ ನಾವು ನೈಟ್ ಇಲ್ಲೇ ಊಟಕ್ಕೆ ಬಂದ್ವಿ. ಮದ್ದೂರು ಟಿಫಾನಿಸಲ್ಲಿ ತುಂಬಾ ಚೆನ್ನಾಗಿತ್ತು ಊಟ, ತೃಪ್ತಿಯಾಗಿ ತಿಂದ್ವಿ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಊಟ ತಿಂದಾಗ ಒಂದು ದುಡ್ಡು ಕೊಟ್ಟರು ಸಹ ಅದಕ್ಕೆ ಒಂದು ಬೆಲೆ ಇರುತ್ತೆ. ಇಲ್ಲಿ ಕೊಟ್ಟಿರುವಂಥ ದುಡ್ಡೇ ನಾವು ಮಧ್ಯಾಹ್ನ ಏನು ತಿಂದ್ವಿ ಅಲ್ಲಿ ಕೊಟ್ಟಿದ್ದು. ಬಟ್ ಅದಕ್ಕೂ ಇದಕ್ಕೂ 99.99% ಹೆಚ್ಚಿಗೆ ನಾವು ಪಾಯಿಂಟ್ಸ್ನ ಇಲ್ಲೇ ಕೊಡ್ಬೋದು ಅಂತಲೇ ಹೇಳ್ಬೋದು. ಬಟರ್ ಕುಲ್ಚಾ ತೊಗೊಂಡ್ವಿ, ಬಟರ್ ಪನ್ನೀರ್ ತೊಗೊಂಡ್ವಿ. ನೋಡಿ, ಗೋಬಿ ಮಂಚೂರಿ, ಅಮ್ಮ ಆನಿಯನ್ ದೋಸೆ, ನಮ್ಮ ಅಕ್ಕ ಗೊತ್ತೇ ಇದೆಯಲ್ಲ, ಎಲ್ಲೋದ್ರು ಅದೇ ಮಸಾಲೆ ದೋಸೆ. ಸೊ ನಮ್ಮ ಅಕ್ಕ ಉಲ್ಲಾಸು ಒಂದೇ, ಎಲ್ಲೋದ್ರು ಮಸಾಲೆ ದೋಸೆ. ನಾನು ಅದೇ ರೇಗಿಸ್ತಿದ್ದೆ, ಮಸಾಲೆ ದೋಸೆ ಬಿಟ್ಟು ಬೇರೆ ತೊಗೊಳಕ್ಕ ಅಂತ ಹೇಳ್ತಾ ಇದ್ದೆ. ಸರಿ ಅಂತ ಹೇಳಿ ಎಲ್ಲ ಒಂದು ರೀತಿಗೆ ಊಟ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಪೆಷಲ್ ಬಿಡಗಳು, ಅದರಲ್ಲೂ ಸಹ ವೆರೈಟೀಸ್ ಇತ್ತು. ನನಗೆ ಆಲ್ವೇಸ್ ನಾನು ಚಾಕ್ಲೇಟ್ ತಿಂತೀನಿ, ಸೊ ಚಾಕ್ಲೇಟ್ ಬಿಡನ ತಿಂದ್ವಿ. ಒಂದು ದಿನಾನ ಕಂಪ್ಲೀಟ್ ಮಾಡಿದ್ವಿ. ನೋಡಿ, ಅಮ್ಮಂಗೆ ಇದು ಸ್ವೀಟ್ ಬಿಡ, ಅಮ್ಮಂಗೆ ಬಾವಿಗೆ, ನನಗೆ ನಮ್ಮ ಅಕ್ಕಂಗೆ ಚಾಕ್ಲೇಟ್ ಬಿಡ ತಿಂದ್ಕೊಂಡು ಈ ಒಂದು ಡೇನ ಕಂಪ್ಲೀಟ್ ಮಾಡಿದ್ವಿ. ಏನೋ ಅಂದ್ಕೊಂಡು ಹೋಗಿದ್ದು ಏನೋ ಆಯಿತು, ಬಟ್ ಒಂದು ದಿನದಲ್ಲಿ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಸ್ಟೇ ಆಗಬೇಕು, ನೆಕ್ಸ್ಟ್ ಡೇ ಸಂಡೇ ಬರಬೇಕು ಅಂತಿದ್ವಿ, ಬಟ್ ಬರಲಿಲ್ಲ. ಒಂದೇ ದಿನ 2 ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಎಲ್ಲ ಪೀಸ್ಫುಲ್ಲಾಗಿ ದರ್ಶನ ಮುಗೀತು. ದೇವ್ರ ದಯೆ ಎಲ್ರಿಗೂ ಸಹ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಗಿಸೋ ಮುಂಚೆ ಗೊತ್ತೇ ಇದೆಯಲ್ಲ, ಯಾರೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇರೋಷ್ಟು ಜೀವನನ ಖುಷಿಯಾಗಿ ಎಂಜಾಯ್ ಮಾಡಿ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ನೋವಾಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ನಮ್ಮ ಲೈಫ್ ನಮಗೆ ಹೇಗೆ ತೋರಿಸುತ್ತೆ ಆ ದಾರಿಗೆ ನಾವು ಹೋಗಬೇಕು. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.